ಜೂಜಿನ ಮೋಜಿಗೆ ಬಿದ್ದ ಲಾರಿ ಮಾಲೀಕ ಸಾಲದ ಶೂಲಕ್ಕೆ ಸಿಲುಕಿ ವಿಲವಿಲ ಪತಿ ಸಾವಿನಿಂದ ಅನಾಥರಾದ ಹೆಂಡತಿ ಮಕ್ಕಳು. ಚಿಲ್ಲರೆ ವ್ಯಕ್ತಿಗಳ ಮಾತಿಗೆ ಕಿವಿ ಕೊಡಲ್ಲ, ನನ್ನ ಕೆಲಸ ಮಾತನಾಡುತ್ತದೆ, ಟೀಕೆಗಳಿಗೆ ತಿರುಗೇಟು ಕೊಟ್ಟ ಶಾಸಕ ಸುಬ್ಬಾರೆಡ್ಡಿ. ಊಟ ಸವಿದು ಕಾರ್ಮಿಕರು ಅಸ್ವಸ್ಥ, ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ, 100ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಪಾಲು. ಇನ್ಫೋಸಿಸ್ ಹೆಸರಲ್ಲಿ ಮಹಾವಂಚನೆ, ಸಿಎಸ್ಆರ್ ಫಂಡ್ ಹೆಸರಲ್ಲಿ ಮೋಸ, ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಆತ ಲಾರಿ ಡ್ರೈವರ್ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು 3 ಲಾರಿಗಳಿಗೆ ಮಾಲೀಕನಾಗಿ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡಿದ್ದ. ಆದರೆ ಸ್ನೇಹಿತರ ಸಹವಾಸದಿಂದ ಅಡ್ಡದಾರಿ ಹಿಡಿದು ಜೂಜಾಟದ ಗಮ್ಮತ್ತಿನಿಂದ ಸಾಲಗಾರನಾಗಿದ್ದಾನೆ. ಸಾಲ ತೀರಿಸಲಾಗದೆ ಸಾವಿಗೆ ಶರಣಾಗಿದ್ದು ಇದೀಗ ಹೆಂಡತಿ ಮಕ್ಕಳು ಅನಾಥರಾಗಿದ್ದಾರೆ. ಹೀಗೆ ಬೃಹತ್ ಆಲದ ಮರದಲ್ಲಿ ಸಾವಿಗೆ ಶರಣಾಗಿರುವ ಸ್ಥಿತಿಯಲ್ಲಿ ಇರುವ ವ್ಯಕ್ತಿ. ಇನ್ನೊಂದು ಕಡೆ ಗಂಡನನ್ನ ಕಳೆದುಕೊಂಡ ಮಹಿಳೆ. ಗಂಡನ ಸಾವಿಗೆ ಕಾರಣರಾದವರ ವಿರುದ್ಧ ಹಿಡಿ ಶಾಪ ಹಾಕಿ ಕಣ್ಣೀರಿಡುತ್ತಿರುವ ದೃಶ್ಯಗಳು ಕಂಡುಬಂದದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಸಾಧುಮಠ ಗ್ರಾಮದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗಡಿ ಗ್ರಾಮವಾಗಿರುವ ಸಾಧುಮಠದಲ್ಲಿ 20 ವರ್ಷಗಳ ಹಿಂದೆ ಬೆಂಗಳೂರಿನ ಒತ್ತನಹಳ್ಳಿಯ 39 ವರ್ಷದ ಉಮೇಶ್ ಸಾಧುಮಠ ಗ್ರಾಮದ ಮುನಿರತ್ನ ಎಂಬುವರನ್ನ ಮದುವೆಯಾಗಿ ಸಾಧುಮಠ ಗ್ರಾಮದಲ್ಲೇ ವಾಸವಾಗಿ 2 ಮಕ್ಕಳ ಜೊತೆ ಜೀವನ ಚೆನ್ನಾಗಿ ನಡೆಸುತ್ತಿದ್ರು. ಉಮೇಶ್ 3 ಟಿಪ್ಪರ್ ಲಾರಿಗಳ ಮಾಲೀಕನಾಗಿದ್ದ. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದ ಕಡೆ ಜಲ್ಲಿ ಎಂಸ್ಕ್ಯಾಂಡ್ ಬಾಡಿಗೆ ಹೊಡೆದುಕೊಂಡಿದ್ದ. ಈ ನಡುವೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ನಾರಾಯಣಪುರ ಹೊಸೂರು ಗ್ರಾಮಗಳ ಸ್ನೇಹಿತರ ಸಹವಾಸ ಜಾಸ್ತಿಯಾಗಿ ಜೂಜಾಟದ ಹುಚ್ಚು ಹಿಡಿಸಿಕೊಂಡಿದ್ದ. ಸಂಪಾದನೆ ಮಾಡಿದ್ದೆಲ್ಲ ಜೂಜಾಟವಾಡಿ ಸೋತು ಸುಣ್ಣವಾಗಿದ್ದ. ಹೆಂಡತಿಯ ಬಂಗಾರವನ್ನೆಲ್ಲ ಅಡವಿಟ್ಟು ಜೂಜಾಟದಲ್ಲಿ ಕಳೆದುಕೊಂಡಿದ್ದ. ಸಾಲದು ಅಂತ ಸ್ನೇಹಿತರು ಸಾಲಕ್ಕೆ ಸಾಲ, ಬಡ್ಡಿ, ಚಕ್ರಬಡ್ಡಿ ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಸಿಬಿಟ್ಟಿದ್ರು. ಇದನ್ನ ತಾಳಲಾರದ ಉಮೇಶ್ ತನ್ನ ಬಳಿ ಇದ್ದ ಲಾರಿಯನ್ನ 15 ಲಕ್ಷಕ್ಕೆ ಮಾರಾಟ ಮಾಡಿ ಆ ಹಣವನ್ನ ಜೂಜಾಟದಲ್ಲಿ ಕಳೆದು ಬಿಟ್ಟಿದ್ದ. ಇದರಿಂದ ಸಾಲಗಾರರ ನಿರಂತರ ಕಾಟ ಮತ್ತು ಮಾನಸಿಕ ಒತ್ತಡ ಜೀವನದಿಂದ ಬೇಸತ್ತು ಗ್ರಾಮದ ಪಕ್ಕದ ಆಲದ ಮರದಲ್ಲಿ ಸಾವಿಗೆ ಶರಣಾಗಿದ್ದಾನೆ. ಅಂದಹಾಗೆ ಉಮೇಶ್ ಮೃದು ಸ್ವಭಾವದ ಮನುಷ್ಯ. ತನ್ನ ನೋವು ಯಾರಿಗೂ ಹೇಳಿಕೊಂಡಿರಲಿಲ್ಲ. ಆದರೆ ಉಮೇಶ್ ತನ್ನ ಮಗಳು 10ನೇ ತರಗತಿ ಪರೀಕ್ಷೆಯ ಸಂದರ್ಭದಲ್ಲಿ ಮಗಳನ್ನ ಶಾಲೆಯಿಂದ ಪಿಕಪ್ ಅಂಡ್ ಡ್ರಾಪ್ ಮಾಡುವಾಗ ತನ್ನ ನೋವನ್ನ ಮಗಳ ಮುಂದೆ ಹೇಳಿಕೊಂಡು ಕಣ್ಣೀರಿಟ್ಟಿದ್ದರಂತೆ. ತನ್ನ ಹೆಸರಿನಲ್ಲಿ 20 ಲಕ್ಷ ಇನ್ಶೂರೆನ್ಸ್ ಇದ್ದು, ನಾನು ಸತ್ತ ಮೇಲೆ ಆ ಹಣದಿಂದ 15 ಲಕ್ಷ ಹಣ ಸಾಲ ತೀರಿಸಿ ಉಳಿದ ಹಣದಲ್ಲಿ ನೀವು ಚೆನ್ನಾಗಿರಿ, ಆದರೆ ನನ್ನ ಸಾವಿಗೆ ಕಾರಣರಾದ ನನ್ನ ಸ್ನೇಹಿತರ ವಿರುದ್ಧ ದೂರು ದಾಖಲಿಸುವಂತೆ ಮಗಳ ಜೊತೆ ಹೇಳಿಕೊಂಡಿದ್ದರಂತೆ. ಮಗಳು ಈ ವಿಚಾರ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಸೋಮವಾರ ಉಮೇಶ್ ಹೆಂಡತಿ ಜೊತೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಮನೆಗೆ ಬೇಕಾದ ಸಾಮಾನುಗಳನ್ನ ತೆಗೆದುಕೊಂಡು ಖುಷಿಯಾಗಿ ಮನೆಗೆ ಬಂದಿದ್ರಂತೆ. ಆದರೆ ಉಮೇಶ್ ಆಚೆ ಹೋಗಿ ಬರ್ತೀನಿ ಅಂತ ಹೋದವನು ಆಲದ ಮರದಲ್ಲಿ ಶವವಾಗಿ ಕಾಣಿಸಿಕೊಂಡಿದ್ದಾನೆ. ಇನ್ನು ಈ ಘಟನೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಮೃತರು ಪತ್ನಿ ಮತ್ತು 2 ಮಕ್ಕಳನ್ನ ಅಗಲಿದ್ದಾರೆ. ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಟೀಕೆ ಮಾಡುತ್ತಿರುವ ಚಿಲ್ಲರೆ ವ್ಯಕ್ತಿಗಳ ಮಾತುಗಳಿಗೆ ನಾನು ಕಿವಿ ಕೊಡುವವನಲ್ಲ. ನನ್ನ ಅಭಿವೃದ್ಧಿ ಮತ್ತು ಸಾಧನೆ ಬಗ್ಗೆ ಸರ್ಕಾರದಿಂದ ಇಲಾಖಾವಾರು ಮಾಹಿತಿ ಪಡೆದುಕೊಂಡು ಮಾತನಾಡಲಿ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಬಿಜೆಪಿ ಸಂಸದರ ಹೇಳಿಕೆಗೆ ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ. మీరు వచ్చి అది ఇది మీరు సుబ్బారెడ్డి చేయలేదు, సిద్ధరామయ్య చేయలేదు. మీకు ఏదుకుంటే చేయండి మీరు, మీకే అవకాశం ఇచ్చినాము. అది చేసేకి ఏదుట్లేదు, మాట్లాడతారు మీరు స్టేషన్లో. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಗ್ರಾಮ ಪಂಚಾಯಿತಿ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಸರ್ಕಾರಿ ಕಚೇರಿಗಳಿಗೆ ಪದೇ ಪದೇ ಅಲಿದಾಡಿ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಅನಿವಾರ್ಯ ಪದ್ಧತಿಯನ್ನ ತಪ್ಪಿಸುವ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿದ್ದೇವೆ. ಇಂತಹ ಅನೇಕ ಜನಪರ ಕೆಲಸಗಳು ಮಾಡುತ್ತಿದ್ರು. ಬಿಜೆಪಿಯವರು ವೇದಿಕೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ನನ್ನ ಅಭಿವೃದ್ಧಿ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ.
ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಉಚಿತ ಅಕ್ಕಿ, ವಿದ್ಯುತ್, ಬಸ್ ಪ್ರಯಾಣ ವ್ಯವಸ್ಥೆ ಕಲ್ಪಿಸಿದೆ. ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಉಳುವವನಿಗೆ ಭೂಮಿ ಕೊಟ್ಟು ಶೋಷಿತರಿಗೆ ಅನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಫ್ರೀ ಬಸ್ ವ್ಯವಸ್ಥೆ ಮಾಡಿದೆ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಪುರುಷರಿಗೆ ಫ್ರೀ ಬಸ್ ವ್ಯವಸ್ಥೆ ಮಾಡಲಿ. ಕಾಂಗ್ರೆಸ್ ಸರ್ಕಾರ ಮನೆಗಳಿಗೆ ಉಚಿತ ವಿದ್ಯುತ್ ಕೊಟ್ಟಿದೆ. ಕೇಂದ್ರ ಬಿಜೆಪಿ ಸರ್ಕಾರ ರೈತರ ಕೃಷಿ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಲಿ. ಇದನ್ನ ಬಿಟ್ಟು ನನ್ನ ಅಭಿವೃದ್ಧಿ ಬಗ್ಗೆ ವೇದಿಕೆ ಕಾರ್ಯಕ್ರಮಗಳಲ್ಲಿ ಟೀಕೆ ಮಾಡುವುದು ಸರಿಯಲ್ಲ ಎಂದು ఆక్రోశ వ్యక్తపరిచారు. సెంట్రల్ గవర్నమెంట్ మీకు ఏపుతుంటే మగవాళ్ళకి ఫ్రీ చేయండి. మీరు దీన్ని కామెంట్ చేస్తారు. మీరు వచ్చి అది ఇది మీరు సుబ్బారెడ్డి చేయలేదు, సిద్ధరామయ్య చేయలేదు. మీకు ఏపుతుంటే చేయండి అయ్యా. మీరు మీకే అవకాశం ఇచ్చినాము. అది చేసేకి ఏపుట్లేదు. మాట్లాడతారు మీరు స్టేషన్లో. తిరిగి మేము కరెంట్ ఫ్రీ ఇచ్చినాము మా గవర్నమెంట్. మీకేపుతుంటే సెంట్రల్ గవర్నమెంట్ కోట్లు పోయేట్టుండే మా రైతులు పాపం టమోటా బండి రోడ్లకి వేస్తున్నాం. దానికి బొమ్మలు వేయండి. గవర్నమెంట్ కింద కొనుక్కోవాలా. ఆ పని చేయండి మీకు యోగ్యతుంటే. అట్లాంటి చేయరు మీరు. అట్లా పనికొచ్చే పని చేయరు. నేను మీరు అందరికీ అడుగుతాను. నేను ఈ పద్దు ఇదందరికీ అడుగుతాను. మనకి సిద్ధరామయ్య ఉండొచ్చు, కాంగ్రెస్ మొదటి నుంచి దునియానికి భూమి ఇచ్చిండేవాడు మా ఇందిరాగాంధీ. ఆపద ఆ కాలంలో చెయ్యాలి. అప్పుడు గుర్తునింది. తినేకన్నం ఇచ్చింది ఇందిరాగాంధీ కష్టకాలంలో. ఆ ఇందిరాగాంధీ ఎన్ని పనులు చేర్చినారు మనకి. ఎస్సీ ఎస్టీకి ఉండొచ్చు, ఫ్రీ భీములు ఉండొచ్చు, ఫ్రీ బోర్వెల్స్ ఉండొచ్చు. ఎన్ని పనులు చేసినారు మీరే లెక్కేయండి. ఆయా మా కాంగ్రెస్ గవర్నమెంట్ మేము చేసిన కన్వీనియంట్ పెట్టుకోండి. మీ గవర్నమెంట్ ఏముందా ఈడ? ఎవరికేమి ఇచ్చిందా చెప్పండి. మీరు మా మోదీ వచ్చానికి 15,000 అకౌంట్ కేసం మీ దగ్గర అంతా బ్యాంక్ అకౌంట్లు చేపించింది. ఎవరైనా రూపాయి వేసింటే చేయొచ్చు చెప్పండి. మా అకౌంట్కి వచ్చింది 10,000 ఉంటా. ఎవరికి కాదు ఆ పని. ఈ పొద్దు గ్యారంటీ యోజనలు మేము కర్ణాటకలో ఫస్ట్ చేసిన దానికి ఈ సెంట్రల్ గవర్నమెంట్ ఆ వేరే దేశాల పక్కంతా మాతో తప్పులు పట్టి మీరు చేసిన చదివేదంట. కానీ ఇప్పుడు మాతో చూసుకొని వాళ్ళు చేస్తాను. చూడండి ఎట్లుందో ఇది. ఒక మనిషి. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ, ತಾಲೂಕು ಪಂಚಾಯಿತಿ ಇಒ ರಮೇಶ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ, ಬಿಸಿಎಂ ವಿಸ್ತರಣಾಧಿಕಾರಿ ಶಿವಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಜುಳಾ, ಸಿಡಿಪಿಒ ರಾಮಚಂದ್ರ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿಯ ಏರೋಸ್ಪೇಸ್ ಕೈಗಾರಿಕಾ ಪ್ರದೇಶದಲ್ಲಿ ಪ್ರತಿಷ್ಠಿತ ಕಂಪನಿಯ ಕಾರ್ಮಿಕರು ಫುಡ್ ಪಾಯ್ಸನ್ಗೆ ಒಳಗಾಗಿ 100ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಸಾಸ್ಮೋಸ್ ಕಂಪನಿಯ ಉದ್ಯೋಗಿಗಳಿಗೆ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆ ಪಾಲಾಗಿರುವ ಘಟನೆ ನಡೆದಿದೆ. ವಿಮಾನ ಬಿಡಿಭಾಗಗಳನ್ನು ತಯಾರಿಸುವ ಈ ಕಂಪನಿಯಲ್ಲಿ ಮಂಗಳವಾರ ಮಧ್ಯಾಹ್ನ ಅನ್ನ ಹಾಗೂ ಸಾಂಬಾರ್ ಸೇವಿಸಿದ್ದ ಕಾರ್ಮಿಕರು ರಾತ್ರಿ ಮನೆಗೆ ಹೋದ ನಂತರ ವಾಂತಿ ಮತ್ತು ಬೇದಿ ಲಕ್ಷಣಗಳಿಂದ ಬಳಲಲು ಆರಂಭಿಸಿದ್ದಾರೆ. ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಹಲವು ಕಾರ್ಮಿಕರು ಏಕಾಏಕಿ ಅಸ್ವಸ್ಥರಾಗುತ್ತಿದ್ದಂತೆ ಪರಿಸ್ಥಿತಿ ಗಂಭೀರಗೊಂಡಿದೆ. ತಕ್ಷಣವೇ ಕಂಪನಿ ಸಿಬ್ಬಂದಿ ಕ್ರಮ ಕೈಗೊಂಡು ಊಟ ಸೇವಿಸಿದ್ದ ಕಾರ್ಮಿಕರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೇವನಹಳ್ಳಿ ಪಟ್ಟಣದ ನ್ಯೂ ಮಾನಸ ಆಸ್ಪತ್ರೆಯಲ್ಲಿ ಸುಮಾರು 50 ಜನರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಉಳಿದ ಕಾರ್ಮಿಕರನ್ನು ಆಕಾಶ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಎಲ್ಲ ಕಾರ್ಮಿಕರಿಗೂ ತಕ್ಷಣ ಚಿಕಿತ್ಸೆ ನೀಡಲಾಗುತ್ತಿದ್ದು ಅವರ ಆರೋಗ್ಯದ ಸ್ಥಿತಿ ಸ್ಥಿರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಫಸ್ಟ್ ಬ್ಯಾಚ್ ಅಲ್ಲಿ 30 ಜನ ಕಾರ್ಮಿಕರು ಎಲ್ಲ 25, 30 ವರ್ಷ, 40 ವರ್ಷ ಮೇಲ್ಪಟ್ಟವರು. ನಿನ್ನೆ ನೈಟ್ ಫೀವರು, ಇವತ್ತು ಬೆಳಗ್ಗೆ ಲೂಸ್ ಮೋಷನ್ ವಾಮಿಟಿಂಗ್ ಇಂದ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಷನ್ ಅಂದರೆ ಅಬ್ಸರ್ವೇಷನ್ ಇಟ್ಟಿದ್ದೀವಿ. ಫಸ್ಟ್ ಏಡ್ ಏನು ಬೇಕು ಮಾಡಿದ್ದೀವಿ. ಪ್ರಥಮ ಚಿಕಿತ್ಸೆ ಅಂತ ಬಂದ ತಕ್ಷಣ ಮೈಯಲ್ಲಿ ತೇವಾಂಶ ಆಮೇಲೆ ಲವಣಾಂಶ ಕಡಿಮೆ ಆಗುತ್ತೆ ಲೂಸ್ ಮೋಷನ್ಸ್ ವಾಮಿಟಿಂಗ್ ಅಂದರೆ. ಸೊ ಅದಕ್ಕೆ ಏನೇನು ಬೇಕೋ ಫಸ್ಟ್ ಏಡ್ ಮಾಡಿ ವಾರ್ಡ್ಗಳಿಗೆ ಶಿಫ್ಟ್ ಮಾಡಿ ರಕ್ತ ಪರೀಕ್ಷೆನೂ ಇದು ಸ್ಟೂಲ್ದು ಮೋಷನ್ ಇದೆಲ್ಲ ಪರೀಕ್ಷೆ ಕಳಿಸಿದ್ದೀವಿ. ಆಲ್ಮೋಸ್ಟ್ 80-90% ಎಲ್ಲರೂ ಚೆನ್ನಾಗಿ ಆಗಿದ್ದಾರೆ. ಇವರು ಆಲ್ಮೋಸ್ಟ್ 3-4 ಅವರ್ಸ್ ಅಂತ. ಇನ್ನು ಒಬ್ಬರು ಇಬ್ಬರು ಮೋಸ್ಟ್ಲಿ ಅಡ್ಮಿಷನ್ ಬೇಕಾಗುತ್ತೆ. ಮಿಕ್ನಲ್ಲಿ ಅವರೆಲ್ಲ ರಿಪೋರ್ಟ್ಸ್ ನೋಡಿಕೊಂಡು ಅದು ಫುಡ್ ಪಾಯ್ಸನ್ಗೆ ಆಗಿರೋದು, ಬಟ್ ಅದರಲ್ಲಿ ಇನ್ಫೆಕ್ಷನ್ ಇದೆಯಾ
ಇನ್ಫೆಕ್ಷನ್ ಇಲ್ವಾ ನೋಡಿಕೊಂಡು ಮತ್ತೆ ತದನಂತರ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಕಂಪನಿಯವರು ಎಲ್ಲ ಇದ್ದಾರೆ, ಅವ್ರ ಸಿಬ್ಬಂದಿ ಎಲ್ಲ. ಇವಾಗ 50 ಸದ್ಯಕ್ಕೆ ಒಂದು 45-50 ಜನ ಇದ್ದಾರೆ. ಮಿಕ್ಕಾದವ್ರು ಇನ್ನೊಂದು ಹಾಸ್ಪಿಟಲ್ ಹೋಗಿದ್ದಾರೆ ಅಂತ ಅದನ್ನು ಮಾಹಿತಿ ನಮಗಿಲ್ಲ. ಏನ್ ಫುಡ್ ಸೇವನೆ ಮಾಡಿದ್ರು ಅಂತ ಸರ್? ಅವರು ಬೆಳಗ್ಗೆ 6:15 ಬಂದಿರೋದು, ಇಲ್ಲೇನು ಸೇವನೆ ಮಾಡಿಲ್ಲ. ನಿನ್ನೆ ಸೇವನೆ ಮಾಡಿರೋದೇ ಇವತ್ತು ಯೂಶಲಿ. ಸೊ ಊಟ ಆದಮೇಲೆ 4 ಅವರಿಂದ ಒಂದೊಂದ್ಸರಿ 12 ಅವರ್ ಸ್ಟಾರ್ಟ್ ಆಗ್ಬೋದು, ಒಂದೊಂದ್ಸರಿ ಒಂದಿನ 24 ಅವರ್ಸ್ ಆದ್ಮೇಲೆ ಆಗ್ಬೋದು. ನಿನ್ನೆ ಫುಡ್ ಯಾವುದು ಆಗಿದೆ ಅದನ್ನ ಕನ್ಸರ್ನ್ ಪರ್ಸನ್ಸ್ ಯಾರಿದೆ ಅದನ್ನ ನೋಡಿಕೊಂಡು ಮತ್ತೆ ಏನ್ ಪ್ರಿಕಾಷನ್ಸ್ ಇದೆ ತಗೋಬೇಕಾಗುತ್ತೆ. ಸದ್ಯಕ್ಕೆ ಡೇಂಜರ್ ಇದ್ದಾರೆ. ಈ ಘಟನೆ ದೇವನಹಳ್ಳಿ ಏರೋಸ್ಪೇಸ್ ಕೈಗಾರಿಕಾ ಪ್ರದೇಶದಲ್ಲಿ ಆತಂಕ ಮೂಡಿಸಿದ್ದು, ಆಹಾರದ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಉದ್ಭವಿಸಿದೆ. ಒಟ್ನಲ್ಲಿ ಒಂದು ಊಟದಿಂದಲೇ 100ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿರುವುದು ದೊಡ್ಡ ಆತಂಕಕ್ಕೆ ಕಾರಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸುವ ಅಗತ್ಯ ಇದೆ. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026. ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್,
ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರತಿಷ್ಠಿತ ಇನ್ಫೋಸಿಸ್ ಕಂಪನಿಯಿಂದ CSR ಫಂಡ್ ಕೊಡಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ದೋಚಿರುವ ಆರೋಪ ಕೇಳಿಬಂದಿದ್ದು, ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ಫೋಸಿಸ್ ಕಂಪನಿಯ CSR ವಿಭಾಗದ ರೀಜನಲ್ ಹೆಡ್ ಎಂದು ಹೇಳಿಕೊಂಡಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂಲದ ಗಗನ್ ಸೇರಿದಂತೆ ಚೇತನ್, ತೇಜಸ್ ಮತ್ತು ಇತರರು ಸೇರಿಕೊಂಡು ಕೋಟಿ ವಂಚನೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಮೈಸೂರು ಮಾರ್ಕೆಂಟೈಲ್ ಕಂಪನಿ ನೀಡಿದ ದೂರಿನ ಮೇರೆಗೆ ದೇವನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಚಿಕ್ಕಬಳ್ಳಾಪುರ ಮೂಲದ ಗಗನ್ ಎಂಬುವವರನ್ನ ಬಂಧಿಸಿದ್ದಾರೆ. ಆರೋಪಿಗಳು ಇನ್ಫೋಸಿಸ್ ಹೆಸರಿನಲ್ಲಿ ನಕಲಿ ಪತ್ರಗಳನ್ನು ಸೃಷ್ಟಿಸಿ CSR ಯೋಜನೆಯಡಿ ರಾಜ್ಯದಲ್ಲಿ ಗೃಹ ನಿರ್ಮಾಣಕ್ಕೆ 179 ಕೋಟಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 178 ಕೋಟಿ ರು ಮಂಜೂರಾಗಿದೆ ಎಂದು ನಂಬಿಸಿದ್ದಾರೆ. ಇದನ್ನು ನಂಬಿದ ಸಂಸ್ಥೆಗೆ ಹಣವನ್ನ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನೀಡುವಂತೆ ಹೇಳಿ ಒಟ್ಟು 6.30 ಕೋಟಿ ರೂಪಾಯಿ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ. ಹಣವನ್ನ ವಿವಿಧ ರೀತಿಯಲ್ಲಿ ವಸೂಲಿ ಮಾಡಿದ್ದು, ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ 1.75 ಕೋಟಿ, ಅನಿತಾ ವೆಂಚರ್ಸ್ಗೆ 3.75 ಕೋಟಿ, ANS ಇಂಜಿನಿಯರ್ಸ್ಗೆ 30 ಲಕ್ಷ ನಗದು ಹಾಗೂ 50 ಲಕ್ಷ ಬ್ಯಾಂಕ್ ಮೂಲಕ ಪಡೆದು ವಂಚನೆ ನಡೆಸಿರುವ ಆರೋಪ ಕೇಳಿಬಂದಿದೆ. ದೇವನಹಳ್ಳಿಯ ನಂದಿ ಉಪಚಾರ ಹೋಟೆಲ್ ಬಳಿ ಮಾತುಕತೆ ನಡೆಸಿ ಹಣ ಪಡೆದಿರುವುದಾಗಿ ತಿಳಿದು ಬಂದಿದೆ. ಅಕ್ಟೋಬರ್ ತಿಂಗಳಲ್ಲಿ ನಕಲಿ ಪತ್ರ ತೋರಿಸಿ ಜನವರಿಯಲ್ಲಿ ಹಣ ಬಿಡುಗಡೆ ಆಗುತ್ತದೆ ಎಂದು ಭರವಸೆ ನೀಡಿದ್ದ ಆರೋಪಿಗಳು ನಂತರ
ಸಂಪರ್ಕಕ್ಕೆ ಸಿಗದೆ ಹೋದಾಗ ವಂಚನೆ ಬೆಳಕಿಗೆ ಬಂದಿದೆ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ವಿವಿಧ ಕಾಲಂಗಳ ಅಡಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆದಿದೆ. ಒಟ್ನಲ್ಲಿ ಪ್ರತಿಷ್ಠಿತ ಕಂಪನಿಯ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ನಡೆದ ಈ ವಂಚನೆ ಪ್ರಕರಣ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು, ಇಂತಹ ಮೋಸಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪೊಲೀಸರು ಸೂಚಿಸಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಟ್ರಾಫಿಕ್ ಪೊಲೀಸರೊಂದಿಗೆ ವ್ಯಕ್ತಿಯೊಬ್ಬರು ಮಧ್ಯ ರಸ್ತೆಯಲ್ಲಿ ವಾಗ್ವಾದ ನಡೆಸಿ ಗೊಂದಲ ಸೃಷ್ಟಿಸಿದ ಘಟನೆ ನಡೆದಿದೆ. ಆಯ್ತು, ಬಿಲ್ ಹಾಕಿದ್ದೀರಲ್ಲ, ಇನ್ನೂ ಬಿಲ್ ಕೊಡ್ಬೇಕು, ದುಡ್ಡು ಕೊಡ್ಬೇಕು. ನನಗೆ ಗಾಡಿ ಕೊಡ್ಬೇಕು, ಮರ್ಯಾದೆ ಕೊಡೋದು ಕಲಿ. ನಾವೇನು ಮಾಡ್ತೀವಿ? ರೋಡ್ ಸೈಡ್ ಹಾಕಿ ಅಂದ್ರೆ ಸೈಡ್ ಹಾಕಲ್ಲ ನೀವು. ರೋಡ್ ಟ್ಯಾಕ್ಸ್ ಕಟ್ಟಿದ್ರೆ ರೋಡ್ ಸೈಡ್. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಇಲಾಖೆ ಹೆಲ್ಮೆಟ್ ಕಡ್ಡಾಯಗೊಳಿಸಿ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿದೆ. ಹೀಗಿರುವಾಗ ಕೆಲವರು ಟ್ರಾಫಿಕ್ ನಿಯಮಗಳನ್ನು ಪಾಲಿಸದೇ ಇರುವವರನ್ನ ಹಿಡಿದು ಪೊಲೀಸರು ದಂಡ ವಿಧಿಸುವ ಕೆಲಸ ಮಾಡುತ್ತಿದ್ದಾರೆ. ನಗರದ ಎಂಜಿ ರಸ್ತೆಯ ಸರ್ಕಾರಿ ಕಾಲೇಜು ಎದುರು ಟ್ರಾಫಿಕ್ ಎಎಸ್ಐ ನಾಗರಾಜ್ ಮತ್ತು ಪಿಸಿ ಅಭಿಲಾಷ್ ಇಬ್ಬರು ದಂಡ ವಿಧಿಸುತ್ತಿದ್ದ ವೇಳೆ ವ್ಯಕ್ತಿಯೋರ್ವ ಹೆಲ್ಮೆಟ್ ಧರಿಸದೆ ವಾಹನ ಸಂಚಾರ ಮಾಡಿಕೊಂಡು ಬಂದಿದ್ದಾನೆ. ಈ ವೇಳೆ ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡುತ್ತಿದ್ದ ವ್ಯಕ್ತಿಯನ್ನ ಟ್ರಾಫಿಕ್ ಪೊಲೀಸರು ತಡೆದು ದಂಡ ವಿಧಿಸುವ ವೇಳೆ ಆತ ಆಕ್ರೋಶಗೊಂಡು ಮಧ್ಯ ರಸ್ತೆಯಲ್ಲೇ ಗಾಡಿ ನಿಲ್ಲಿಸಿ ರಂಪಾಟ ನಡೆಸಿದ್ದಾನೆ. ಅಲ್ಲದೆ ತಾನೇ ತನ್ನ ಗಾಡಿಯನ್ನ ರಸ್ತೆಗೆ ದಬ್ಬಿ ಪೊಲೀಸರ ವಿರುದ್ಧ ಅಪಪ್ರಚಾರ ಮಾಡುವುದಾಗಿ ಧಮಕಿ ಹಾಕಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಆಯ್ತು, ಬಿಲ್ ಹಾಕಿದ್ದೀರಲ್ಲ, ಇನ್ನೂ ಬಿಲ್ ಕೊಡ್ಬೇಕು, ದುಡ್ಡು ಕೊಡ್ಬೇಕು. ನನಗೆ ಗಾಡಿ ಕೊಡ್ಬೇಕು, ಮರ್ಯಾದೆ ಕೊಡೋದು ಕಲಿ. ಆಯ್ತು, ಬಿಲ್ ಹಾಕಿದ್ದೀರಲ್ಲ, ಇನ್ನೂ ಬಿಲ್ ಕೊಡ್ಬೇಕು, ದುಡ್ಡು ಕೊಡ್ಬೇಕು. ಗಾಡಿ ಕೊಡ್ಬೇಕು, ಮರ್ಯಾದೆ ಕೊಡೋದು ಕಲಿ. ಆಯ್ತು, ಬಿಲ್ ಹಾಕಿದ್ದೀರಲ್ಲ, ಇನ್ನೂ ಬಿಲ್ ಕೊಡ್ಬೇಕು, ದುಡ್ಡು ಕೊಡ್ಬೇಕು. ನನಗೆ ಗಾಡಿ ಕೊಡ್ಬೇಕು, ಮರ್ಯಾದೆ ಕೊಡೋದು ಕಲಿ. ನಾವೇನು ಮಾಡ್ತೀವಿ? ರೋಡ್ ಸೈಡ್ ಹಾಕಿ ಅಂದ್ರೆ ಸೈಡ್ ಹಾಕಲ್ಲ ನೀವು. ರೋಡ್ ಟ್ಯಾಕ್ಸ್ ಕಟ್ಟಿದ್ರೆ ರೋಡ್ ಸೈಡ್ ಕಡೆ ಬರ ಗಾಡಿ ದಬ್ಬಿಟ್ಟಿವು. ಬರ್ಸಿರಿ ಪೇಪರ್ ಅವ್ರ ಕೈಲಣ್ಣ ಕಟ್ಟಂತ ಕಟ್ಟಿ ತಗೊಳ್ಳಿ. ಹಂಗೆ ಬಿಡಲ್ಲ, ಹಂಗೆ ಬಿಡಲ್ಲಣ್ಣ, ಬಿಡಲ್ಲ ಇರ್ತಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀವು ಏನು ಅರ್ಥ ಮಾಡ್ಕೊಳ್ಳೋದು? ಏನೇನು ಮೆಡಿಕಲ್ ಬಾಲ್ ಬಿಡೋದಂದ್ರೆ ಇನ್ನೇನು ಹೆಲ್ಮೆಟ್ ಸರಿಯಾಗಿ ಮರ್ಯಾದೆ ಇನ್ನೇನು ಏನು ನಿಮ್ಗೆ ಏನು ಮಾತಾಡ್ತೀವಿ ನಾವು? ಏನು ಮಾತಾಡಲ್ಲ, ನೀವು ಸರ್ವಿಸ್ ಆಗಿದ್ದೀರಿ. ಯಾಕೆ ಹಾಕ್ತೀರಿ ಸರ್ವಿಸ್ ಆಗಿ? ಅಯ್ಯೋ, ಆ ಕಂಪನಿನೂ ಇಂಥವ್ರು ನಾವು ನೋಡಿದ್ದೀವಿ. ನಾವು ಎಷ್ಟು ಜನ ನೋಡಿದ್ವಿ ಹೇಳಿ. ಗಂಟೆಲಿ ಕರ್ತೀನು ಸರಿಯಾಗಿ ಫೋಟೋ ದಾಲಪ್ಪ, ನೀನೇನು ಬೇಕೋ ಮಾಡ್ಕೊಳ್ಳಪ್ಪ, ನಮಗೂ ಗೊತ್ತಿದೆ. ನಾವೇನು ಮಾಡ್ತಿದ್ರಲ್ಲ ಅಷ್ಟೇ. 30 ವರ್ಷ ಆಗಿದ್ದಕ್ಕೆ ರೋಡ್ ಆಡ್ತಾ ಇರೋದು ನೀವು. ಅದಕ್ಕೆ ರೋಡ್ ಕಡ್ಡ ಆಡ್ತಾ ಇರೋದ್ರಿ. ನಾವೇ ನಮ್ಮ ಮನೆಗೆ ತಗೊಳಲ್ಲ. ಏನು ಮಾತಾಡೋದೇನು?
ಲೋಕಲ್ ಇಲ್ಲಿಂದ ಇಲ್ಲಿಗೆ ಅಂದ್ರೂ ಕಳಿಲ್ಲ ಅಂದ್ರೆ ಬಿಡಲ್ಲ, ಯಾರಿಗೂ ಬಿಡಲ್ಲ, ನಮ್ಮ ಪೊಲೀಸರಿಗೆ ಬಿಡಲ್ಲ. ನೋಡಿದ್ದೀರಿ ನಾವು ಇಂಥ ಪೊಲೀಸ್ನವ್ರಿಗೆಲ್ಲ. ಸರಿಯಾಗಿ ಮಾತಾಡಿ. ಘಟನೆಯ ವೇಳೆ ಇಬ್ಬರು ಟ್ರಾಫಿಕ್ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿ ತನ್ನ ಮಗ ಲಾಯರ್ ಎಂದು ಹೇಳಿಕೊಂಡು ಕಿರಿಕಿರಿ ಮಾಡಿದ ದೃಶ್ಯಗಳು ಕಂಡುಬಂದಿದೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲೂ ಚರ್ಚೆಗೆ ಗ್ರಾಸವಾಗಿದೆ. ಚಿಕ್ಕಬಳ್ಳಾಪುರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಟ್ರಾಫಿಕ್ ನಿಯಮಗಳನ್ನು ಪಾಲಿಸದೆ ಇಂತಹ ವರ್ತನೆ ಮಾಡುವುದು ಸಾರ್ವಜನಿಕರಿಗೂ ತೊಂದರೆ ಉಂಟು ಮಾಡುತ್ತಿದ್ದು ಪ್ರಜ್ಞಾವಂತ ಸಾರ್ವಜನಿಕರಂತೂ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಎಸಿಇ ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ.
ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದಲ್ಲಿ ಬಿರುಬಿಸಿಲಿನ ಪರಿಣಾಮ ಭೀಕರ ಅಪಘಾತವೊಂದು ಸಂಭವಿಸಿದೆ. ಚಲಿಸುತ್ತಿದ್ದ ಟಿಪ್ಪರ್ ವಾಹನದ ಟೈರ್ ಬ್ಲಾಸ್ಟ್ ಆಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉರುಳಿಬಿದ್ದು ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ಡಿಮಾರ್ಟ್ ಬಳಿ ಭೀಕರ ಅಪಘಾತವಾಗಿರುವ ಘಟನೆ ನಡೆದಿದೆ. ಸ್ಯಾಂಡ್ ತುಂಬಿಕೊಂಡು ಬೆಂಗಳೂರಿನತ್ತ ಸಾಗುತ್ತಿದ್ದ ಟಿಪ್ಪರ್ ವಾಹನದ ಟೈರ್ ಬಿಸಿಲಿನ ತಾಪಕ್ಕೆ ಏಕಾಏಕಿ ಸಿಡಿದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಮೇಲೆಯೇ ಉರುಳಿ ಬಿದ್ದಿದೆ. ಅಪಘಾತದ ಭೀಕರತೆಗೆ ರಸ್ತೆಯಲ್ಲಿ ಸ್ಯಾಂಡ್ ಚೆಲ್ಲಿ ಹೋಗಿದ್ದು ಕೆಲ ಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಘಟನೆಯಲ್ಲಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಘಟನೆಯ ವಿಷಯ ತಿಳಿದ ತಕ್ಷಣ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಸ್ತೆಗೆ ಚೆಲ್ಲಿ ಬಿದ್ದಿದ್ದ ಸ್ಯಾಂಡ್ ಹಾಗೂ ಅಪಘಾತಕ್ಕೆ ಈಡಾದ ವಾಹನವನ್ನ ತೆರವುಗೊಳಿಸುವ ಕಾರ್ಯ ಮಾಡಿದ್ದಾರೆ. ಈ ಅಪಘಾತದಿಂದ ಕೆಲವು ಸಮಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ವ್ಯತ್ಯಯಗೊಂಡಿದ್ದು ನಂತರ ಪರಿಸ್ಥಿತಿ ಸಹಜವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾತುಕತೆಯನ್ನು ಮಾಡಿ ಚುನಾವಣೆ ಬೇಡ, ನಾವೆಲ್ಲರೂ ಸಹ ಒಂದು ಗುಂಪಲ್ಲಿ ಹೋಗೋಣ, ಶಿಕ್ಷಕರ ಸೇವೆ ಮಾಡೋಣ ಅಂತ ಒಂದು ಮನೋಭಾವನೆಯಿಂದ ಎಲ್ಲರೂ ಸಹ ಈ ದಿನ ನಾವು ಒಂದು ತೀರ್ಮಾನ ಮಾಡಿ 9 ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿರ್ತೇವೆ. ಇಲ್ಲಿ ಯಾವುದೇ ತರನಾದ ಗುಂಪುಗಾರಿಕೆಗಳು ಇರೋದಿಲ್ಲ. ಶಿಡ್ಲಘಟ್ಟ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಚುನಾವಣೆ ಪ್ರಕ್ರಿಯೆ ನಡೆಸಿ ನಾಮಪತ್ರ ವಾಪಸ್ ಪಡೆಯಲು ಅಂತಿಮ ದಿನದಂದು ಹಲವರು ತಮ್ಮ ತಮ್ಮ ನಾಮಪತ್ರಗಳನ್ನು ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಅವಿರೋಧ ಆಯ್ಕೆ ನಡೆದಿದೆ ಎಂದರು. ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯ ಕಾರ್ಯದರ್ಶಿ KN ಸುಬ್ಬಾರೆಡ್ಡಿರವರು ವಿಶೇಷ ಕಾಳಜಿ ವಹಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶಿಡ್ಲಘಟ್ಟ ಶಾಖೆಯ ನಿರ್ದೇಶಕರ ಚುನಾವಣೆಯ ಬದಲಿಗೆ ಎಲ್ಲರನ್ನೂ ಒಗ್ಗೂಡಿಸಿ ಅವಿರೋಧವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಲು ಯಶಸ್ವಿಯಾಗಿದ್ದಾರೆ. 26-31ನೇ ಸಾಲಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶಿಡ್ಲಘಟ್ಟ ಘಟಕಕ್ಕೆ ಹೊಸ ಆಡಳಿತ ಮಂಡಳಿ ಚುನಾವಣೆ ಏನು
19ನೇ ತಾರೀಕು ನಿಗದಿಯಾಗಿತ್ತು. ನಾಮಪತ್ರ ಸಲ್ಲಿಸಲು 12ನೇ ತಾರೀಕು ಅಂತಿಮ ದಿನವಾಗಿದ್ದು 13ನೇ ತಾರೀಕು ನಾಮಪತ್ರ ಪರಿಶೀಲನೆಗೆ ಅವಕಾಶ ಇದ್ದು ಈ ದಿನ ನಾಮಪತ್ರ ಹಿಂಪಡೆಕೆ ಇದ್ದು ಒಟ್ಟು 27 ಜನ ಚುನಾವಣಾ ಕಣಕ್ಕಾಗಿ ನಾಮಪತ್ರ ಸಲ್ಲಿಸಿದ್ದು ಅದರಲ್ಲಿ 18 ಜನ ವಾಪಸ್ ತೆಗೆದುಕೊಂಡ ಕಾರಣ 9 ಜನ ನಿರ್ದೇಶಕರು 26-31ನೇ ಸಾಲಿನ ಆಡಳಿತ ಮಂಡಳಿಗೆ ಹೊಸದಾಗಿ ಚುನಾಯಿತರಾಗಿರುತ್ತಾರೆ ಅವಿರೋಧವಾಗಿ. ಇದಕ್ಕೆ ಎಲ್ಲ ಸಹಕರಿಸಿದ ನಮ್ಮೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಎಲ್ಲ ಶಿಕ್ಷಕರಿಗೂ ಹಾಗೂ ಅವರ ಸಹಪಾಠಿ ವೃಂದದವರಿಗೂ ಎಲ್ಲರಿಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ವೈಯಕ್ತಿಕವಾಗಿ ಮೊದಲನೇವರೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಿಡ್ಲಘಟ್ಟ ತಾಲೂಕು ಶಾಖೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಚುನಾವಣೆ ನಿಗದಿಯಾಗಿದ್ದು 12ನೇ ತಾರೀಕು 4ನೇ ತಿಂಗಳಲ್ಲಿ ಒಂದು ಚುನಾವಣೆ 12ನೇ ತಾರೀಕು ನಾಮಪತ್ರಗಳ ಒಂದು ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಅದರಂತೆ ಸುಮಾರು 2 ಗುಂಪುಗಳು ಅಂತ ಗುರುತಿಸಿಕೊಂಡು ಸುಮಾರು 27 ನಾಮಪತ್ರಗಳನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದರಂತೆ ಈ ದಿನ ಎಲ್ಲ ಶಿಕ್ಷಕರನ್ನ ಒಂದು ಮುಖಂಡರುಗಳು ಮತ್ತು ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರುಗಳ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸುಬ್ಬಾರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಇಂದಿನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ CM ಮುನ್ರಾಜಣ್ಣವರಾಗಿರ್ಬೋದು, BR ನಾರಾಯಣಸ್ವಾಮಿ ಸರ್ ಆಗಿರ್ಬೋದು, ಈಗಿನ ಅಧ್ಯಕ್ಷರಾದಂಥ ಸರಸ್ವತಮ್ಮ ಮೇಡಮ್ ಅವರ ನೇತೃತ್ವದಲ್ಲಿ ನಮ್ಮ ಹಿಂದಿನ ಸಾಲಿನಲ್ಲಿ ಇದ್ದಂತಹ ನಮ್ಮ ಮಾಜಿ ಖಜಾಂಚಿಗಳಾಗಿರುವಂಥ ಮುನಿಯಪ್ಪಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ಹಿರಿಯರ ಒಂದು ಸಮ್ಮುಖದಲ್ಲಿ ಇವತ್ತೊಂದು ಸಭೆ ಸೇರಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಚುನಾವಣೆ ಬೇಡ, ಈ ಒಂದು ಸಂದರ್ಭ ಜನಗಣತಿ ಇರೋದರಿಂದ ಯಾರೂ ಸಹ ಚುನಾವಣೆಗಳಿಗೆ ಹೋಗೋದು ಬೇಡ, ಶಿಕ್ಷಕರು ಭಾಳ ತೊಂದರೆಯಲ್ಲಿರ್ತಾರೆ, ಅವರಿಗೆಲ್ಲ ನಾವು ಅವ್ರ ಮನ ಗೆಲ್ಲೋದು ತುಂಬ ಕಷ್ಟ ಆಗುತ್ತೆ, ಶಾಲೆಗಳೆಲ್ಲ ರಜೆ ಇದೆ ಅನ್ನೋಂಥ ಉದ್ದೇಶದಿಂದ ಎಲ್ಲರೂ ಸಹ ಒಕ್ಕೊರಲಿಂದ ಎಲ್ಲರೂ ಸಹ ಒಂದು ಮಾತುಕತೆಯನ್ನು ಮಾಡಿ ಚುನಾವಣೆ ಬೇಡ, ನಾವೆಲ್ಲರೂ ಸಹ ಒಂದು ಗುಂಪಲ್ಲಿ ಹೋಗೋಣ, ಶಿಕ್ಷಕರ ಸೇವೆ ಮಾಡೋಣ ಅಂತ ಒಂದು ಮನೋಭಾವನೆಯಿಂದ ಎಲ್ಲರೂ ಸಹ ಈ ದಿನ ನಾವು ಒಂದು ತೀರ್ಮಾನ ಮಾಡಿ 9 ಜನರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿರ್ತೇವೆ. ಇಲ್ಲಿ ಯಾವುದೇ ಥರನಾದ ಗುಂಪುಗಾರಿಕೆಗಳು ಇರೋದಿಲ್ಲ. ಎಲ್ಲನೂ ಸಹ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಗುಂಪು ಅಂತ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಹಿರಿಯರಿಗೂ ಮತ್ತು ಏನು ಅಭ್ಯರ್ಥಿಗಳಾಗಿ ಇವತ್ತು ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೋ ಅವ್ರಿಗೂ ಸಹ ಅಭಿನಂದನೆ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಮೇಲೂರು ಮಂಜುನಾಥ್, ಕೆಂಪೇಗೌಡ, ಸುಂದರಾಚಾರಿ, ಪಿಳ್ಳಣ್ಣ, ಸರಸ್ವತಮ್ಮ, ಸಂಜೀವಪ್ಪ, NPS ನೌಕರರ ಸಂಘದ ಅಧ್ಯಕ್ಷ ಗಜೇಂದ್ರ, ಕಾರ್ಯದರ್ಶಿ ನರಸಿಂಹರಾಜು ಮತ್ತಿತರರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾಗಿ ಸಾಮಾನ್ಯ ಕ್ಷೇತ್ರದಿಂದ P. ನಾಗರಾಜ್, P. ಸುದರ್ಶನ್, P. ಪಿಳ್ಳಣ್ಣ, M. ಬಾಲಚಂದ್ರ, R. ಸುಂದರಾಚಾರಿ, S. ಸುರೇಶ್ ಬಾಬು, ಮಹಿಳಾ ಮೀಸಲು ಕ್ಷೇತ್ರದಿಂದ N. ಪದ್ಮಾವತಮ್ಮ, M. ಲಕ್ಷ್ಮೀಕಾಂತಮ್ಮ, K. ಸುಮಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಕಂಡರು ಗಣ್ಯರು ನಮ್ಮ ಕಡ್ಡೆ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ, ಗ್ರಾಮ ಪಂಚಾಯಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಅರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮದಿನಾಚರಣೆಯನ್ನು ಚೇಳೂರು ಪಟ್ಟಣದ KPS ಶಾಲಾ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಪಟ್ಟಣದ ತಾಲೂಕು ಕಚೇರಿಯಿಂದ KPS ಶಾಲಾ ಆವರಣದವರೆಗೂ ಅಂಬೇಡ್ಕರ್ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ, ಮೆರವಣಿಗೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ನೆನೆಸ್ಕೋಬೇಕು, ಸಂವಿಧಾನ ಮೊದಲೇ ಅವರು ಹೆಣ್ಮಕ್ಳಿಗೆ ಯಾವ ತರ ಗೌರವ ಕೊಡ್ತಾ ಇದ್ರು, ಬರೀ ಅಡಿಗೆ ಮನೆಯಲ್ಲಿ ಮಾತ್ರ ಸಿದ್ಧಾಗಿದ್ರು. ಆದರೆ ಇವತ್ತು ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನ ಹಕ್ಕುಗಳನ್ನು ನೋಡಿದ್ರೆ ಅದರಿಂದ ಹೆಣ್ಣು ಮಕ್ಕಳು ಯಾವ ತರ ಅಭಿವೃದ್ಧಿ ಆಗಿದೆ ಅಂದ್ರೆ ರಾಷ್ಟ್ರಪತಿವರೆಗೂ ಅಭಿವೃದ್ಧಿ ಆಗಿದ್ದಾರೆ. ಇವತ್ತು KS, IAS, IPS ಎಲ್ಲ ನೋಡಿದ್ರು ಕೂಡ ಹೆಣ್ಣು ಮಕ್ಕಳು ಇವತ್ತು ಈ ಭಾರತ ದೇಶದಲ್ಲಿ ಅವರದ್ದು ಒಂದು ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿಯ ಅರಿಕಾರ ಬಾಬು ಜಗಜೀವನ್ ರಾಮ್ ರವರ ಈ ಮಹನೀಯರ ಜಯಂತಿ ಆಚರಣೆ ಸಲುವಾಗಿ ನಾವು ನೀವೆಲ್ಲರೂ ಸೇರಿದ್ದೇವೆ. ತಮ್ಮೆಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಮತ್ತು ಅಂಬೇಡ್ಕರ್ ಅವರು
ಒಬ್ಬರು ಭಾಷಣದಲ್ಲಿ ಹೇಳ್ತಾರೆ ಲೈಕ್ ಇದರಲ್ಲಿ ಫಲಾನುಭವಿಗಳು ಯಾರು ಅಂತ. ನಾನೇ ಹೇಳಕ್ ಇಷ್ಟಪಡ್ತೇನೆ, ಇದ್ರಲ್ಲಿ ನಾನು ಒಬ್ಬ ಫಲಾನುಭವಿನೇ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕುಗಳು, ಎಲ್ಲರೂ ಸಮಾನರು ಒಂದು ಹಕ್ಕುಗಳಲ್ಲಿ ಪಡೆದು ಕಷ್ಟಪಟ್ಟು ಓದಿ ಈ ಹುದ್ದೆಗೆ ಬಂದಿರುವಂತ ನಾನು ಈ ಸಭೆಯಲ್ಲಿ ಫಲಾನುಭವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ PDO ಗೌಸ್ಪೀರ್, ವೆಂಕಟಾಚಲಪತಿ, SI ಗಣೇಶ್, ಪ್ರಾಂಶುಪಾಲ ಶಂಕರ್ ರೆಡ್ಡಿ, ಯೋಜನಾ ಗ್ಯಾರಂಟಿಗಳ ಅಧ್ಯಕ್ಷ PR ಚಲಂ, JN ಜಾಲಾರಿ, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮು ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖಾ ಅಧಿಕಾರಿಗಳು, ಸಿಬ್ಬಂದಿಯವರು ಭಾಗವಹಿಸಿದ್ದರು. JK ಆನಂದ್, MMTV ನ್ಯೂಸ್, ಚೇಳೂರು. ಮಂಚೇನಹಳ್ಳಿ ತಾಲೂಕಿನ ತೊಂಡೆಬಾವಿ ರಸ್ತೆ ಬಳಿಯ ಜಮೀನೊಂದರಲ್ಲಿ ಅಲ್ಲಿನ ಬಾವಿಯಲ್ಲಿ ವ್ಯಕ್ತಿಯ ಮೃತದೇಹವೊಂದು ಪತ್ತೆಯಾಗಿದೆ. ಸುಮಾರು 55 ವರ್ಷದ ವ್ಯಕ್ತಿಯ ಮೃತದೇಹವಾಗಿದ್ದು ಕೊಳೆತು ಗಬ್ಬು ನಾರುತ್ತಿದ್ದು ಮಾಹಿತಿ ತಿಳಿದ ಮಂಚೇನಹಳ್ಳಿ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ FSL ಸಿಬ್ಬಂದಿಗಳು ವಿವಿಧ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ವ್ಯಕ್ತಿಯ ಶವದ ಬಗ್ಗೆ ಹಲವು ಅನುಮಾನಗಳು ಮೂಡಿದ್ದು ಸತ್ಯಾಸತ್ಯತೆ ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಜೂಜಿನ ಮೋಜಿಗೆ ಬಿದ್ದ ಲಾರಿ ಮಾಲೀಕ, ಸಾಲದ ಶೂಲಕ್ಕೆ ಸಿಲುಕಿ ವಿಲವಿಲ, ಪತಿ ಸಾವಿನಿಂದ ಅನಾಥರಾದ ಹೆಂಡತಿ ಮಕ್ಕಳು. ಚಿಲ್ಲರೆ ವ್ಯಕ್ತಿಗಳ ಮಾತಿಗೆ ಕಿವಿ ಕೊಡಲ್ಲ, ನನ್ನ ಕೆಲಸ ಮಾತನಾಡುತ್ತದೆ, ಟೀಕೆಗಳಿಗೆ ತಿರುಗೇಟು ಕೊಟ್ಟ ಶಾಸಕ ಸುಬ್ಬಾರೆಡ್ಡಿ. ಊಟ ಸವಿದು ಕಾರ್ಮಿಕರು ಅಸ್ವಸ್ಥ, ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ, 100ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಪಾಲು. ಇನ್ಫೋಸಿಸ್ ಹೆಸರಲ್ಲಿ ಮಹಾವಂಚನೆ, CSR ಫಂಡ್ ಹೆಸರಲ್ಲಿ ಮೋಸ, ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.